ಸ್ನೇಹಿತರ ನಮಸ್ಕಾರ. ಧಾರವಾಡ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿಯನ್ನು ಕೋರ್ಟಿಗಾಗಲೇ ದೋಷಿ ಅಂಥೇಳಿ ತೀರ್ಪನ್ನು ಕೊಟ್ಟಿದೆ. ಯಾವಾಗ ಈ ಪ್ರಕರಣ ಈಗ ಒಂದು ಅಂತಿಮವಾದಂತಹ ಇಲ್ಲ ಅವರಿಗೆ ಶಿಕ್ಷೆ ಆಗಲೇಬೇಕು, ಅವ್ರು ಕೊಲೆಗಾರರು ಅನ್ನುವಂಥ ತೀರ್ಪನ್ನು ಕೊಡುವಂಥ ಹಂತಕ್ಕೆ ಬಂದು ನಿಲ್ತೋ, ಈಗ ಪ್ರಕರಣದ ಬಗ್ಗೆ ಮತ್ತು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ವಿನಯ್ ಕುಲಕರ್ಣಿ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅಸಲಿಗೆ ರಾಜಕೀಯ ಮತ್ತು ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಈ ಹತ್ಯೆ ನಡೀತು ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. CBI ನಡೆಸಿದಂಥ ತನಿಖೆಯಲ್ಲಿ ಇದರ ಇಂಚು ಬಹಿರಂಗ ಆಗಿತ್ತು. ಇದೀಗ ದಶಕದ ಬಳಿಕ ಈ ಪ್ರಕರಣಕ್ಕೆ ಮಹತ್ವದ ತಿರುವು ಕೂಡ ಸಿಕ್ಕಿದೆ. ಮತ್ತೊಮ್ಮೆ ಜೈಲು ಸೇರಿರುವಂತಹ ವಿನಯ್ ಕುಲಕರ್ಣಿ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಪ್ರಿಲ್ 16ರಂದು ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಈಗ ಪ್ರಕಟ ಆಗಿದೆ. ಈಗ 2 ಜನ ನಿರ್ದೋಷಿ, 2 ಮಂದಿ ಮಾಫಿ ಸಾಕ್ಷಿ, ಈ ರೀತಿ ಈ ಪ್ರಕರಣವನ್ನು ನಾನಾ ಆಯಾಮಗಳಲ್ಲಿ ನೋಡಿರುವಂಥ ಕೋರ್ಟು ಈ ಪ್ರಕರಣದಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನೇ ಕೊಟ್ಟಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಪ್ರಮುಖವಾಗಿ ರಾಜಕೀಯ ಮತ್ತು ಈ ಆಸ್ತಿ ವಿಚಾರಕ್ಕೆ ನಡೆದಂಥ ಹತ್ಯೆ ಅನ್ನುವಂಥದ್ದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಹಾಗಾದರೆ ಇಲ್ಲಿ ವಿನಯ್ ಕುಲಕರ್ಣಿ ಬಳಿ ಇರುವಂಥ ಆಸ್ತಿ ಎಷ್ಟು ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಹಾಗೆಯೇ ವಿನಯ್ ಕುಲಕರ್ಣಿ ಈ ಹಂತಕ್ಕೆ ಬೆಳೆಯೋದಕ್ಕೆ ಶಾಸಕನಾಗಿ, ಸಚಿವನಾಗಿ ಮತ್ತು ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಒಬ್ಬ ಪ್ರಭಾವಿ ನಾಯಕನಾಗಿ ಬೆಳೆಯೋದಕ್ಕೆ ಕಾರಣಗಳಿರಬೇಕಲ್ವ. ಆ ಕಾರಣಗಳೇನು, ಹಿನ್ನೆಲೆ ಏನು, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿನಯ್ ಕುಲಕರ್ಣಿ ಎಲ್ಲವೂ ಕೂಡ ಚೆನ್ನಾಗಿದ್ದಿದ್ರೆ ಬಹುಶಃ ಇವತ್ತು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮತ್ತೆ ಸಚಿವರಾಗುವಂಥ ಸೌಭಾಗ್ಯ ವಿನಯ್ ಕುಲಕರ್ಣಿಗೆ ತಪ್ಪಿರಲಿಲ್ಲ. ಆದರೆ ಮಾಡಿದಂಥ ಒಂದೇ ಒಂದು ಎಡವಟ್ಟು. ಈಗಾಗಲೇ ಸಾಕಷ್ಟು ಆಸ್ತಿ ಪಾಸ್ತಿಯನ್ನು ಮಾಡಿರುವಂಥ ವಿನಯ್ ಕುಲಕರ್ಣಿ ಮತ್ತಷ್ಟು ಆಸ್ತಿ ಪಾಸ್ತಿಯನ್ನು ಮಾಡಬೇಕು ಮತ್ತು ರಾಜಕೀಯ ದ್ವೇಷದಲ್ಲಿ ತನ್ನ ಎದುರಾಳಿಗಳನ್ನು ಮುಗಿಸಬೇಕು ಅನ್ನುವಂತಹ ಕೆಟ್ಟ ಹಠಕ್ಕೆ ಬಿದ್ದಂಥ ಕಾರಣಕ್ಕೋಸ್ಕರ ಯೋಗೇಶ್ ಗೌಡನ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಪ್ರಕರಣದಲ್ಲಿ ಯಾವಾಗ ಅರೆಸ್ಟ್ ಆಗ್ತಾರೋ ಆಗಲೇ ನೋಡಿ ಈ ಪ್ರಕರಣ ಭಾರಿ ಗಾಂಭೀರ್ಯತೆಯನ್ನು ಪಡೆದುಕೊಂಡಿತ್ತು. ಅದಾದ ಬಳಿಕ ಬೇಲ್ ಸಿಕ್ತು, ಬೇಲ್ನಿಂದ ಹೊರಗಡೆ ಬಂದರು. ಈಗ ಯಾವಾಗ ಈ ಪ್ರಕರಣದಲ್ಲಿ ದೋಷಿ ಅನ್ನೋದು ತೀರ್ಮಾನ ಆಯಿತು, ಮತ್ತೆ ಪರಪನಾಗ್ರಹ ಜೈಲನ್ನು ಸೇರುವಂಥ ಪರಿಸ್ಥಿತಿ ಈ ಶಾಸಕನಿಗೆ ಬಂದು ಒದಗಿದೆ. ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿತ್ತು. ಇಲ್ಲಿಯೇ ಸಾರ್ವಜನಿಕ ಜೀವನವನ್ನು ಶುರು ಮಾಡಿತ್ತು. ಸ್ಥಳೀಯ ರಾಜಕೀಯದಲ್ಲಿ ಆರಂಭಿಕ ಆಸಕ್ತಿಯನ್ನು ಬೆಳೆಸಿಕೊಂಡದ್ದು. ಮುಖ್ಯವಾಹಿನಿಯ ರಾಜಕೀಯಕ್ಕೆ ಪ್ರವೇಶಿಸುವಂಥ ಮೊದಲು ಈ ಪ್ರದೇಶದಲ್ಲಿ ಜನಸಾಮಾನ್ಯರ ಜನಸೇವೆಯ ಮೂಲಕ ಚಟುವಟಿಕೆಗಳನ್ನು ಮಾಡಿಕೊಂಡು ರಾಜಕೀಯಕ್ಕೆ ನಿಧಾನಕ್ಕೆ ಬಂದಂತಹ ಕುಲಕರ್ಣಿ ಹಂತವಾಗಿ ಈ ಹಂತಕ್ಕೆ ಬಂದಿದ್ದು ಅನ್ನೋದರಲ್ಲಿ ಡೌಟೇ ಇಲ್ಲ. ಕುಲಕರ್ಣಿ ತಮ್ಮ ರಾಜಕೀಯ ಜೀವನವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಜೊತೆಗೇ ಶುರು ಮಾಡಿದ್ರು. ಅಲ್ಲೇ ಉಳಿದ್ರು, ಅಲ್ಲೇ ಒಬ್ಬ ಪ್ರಮುಖ ನಾಯಕನಾಗಿ ಬೆಳೆದರು. ಧಾರವಾಡ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸಿ ಕರ್ನಾಟಕ ವಿಧಾನಸಭೆ ಸದಸ್ಯರೂ ಕೂಡ ಆಗಿದ್ದರು. ಜೊತೆಗೆ ಈಗಲೂ ಕೂಡ ಸದಸ್ಯರಾಗಿದ್ದಾರೆ. ಬಟ್ ಈಗ ಎಲ್ಲೋ ಒಂದು ಕಡೆ ಮತ್ತೊಂದು ಭೀತಿಯೂ ಕೂಡ ಕಾಡ್ತಾ ಇದೆ. ಮುಂದೇನು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಈ ನಡುವೆ ಈ ಕುಲಕರ್ಣಿ ಈ ಪ್ರಕರಣದಲ್ಲಿ ಯಾವುದೋ ಈ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಲಾಕ್ ಆಗೋದಕ್ಕಿಂತ ಮುಂಚೆ ಇದ್ದಂತಹ ಕದರ್ಗೂ ಹೀಗೆ ಇರುವಂಥ ಕದರ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ CBI ಆಗಿರ್ಬೋದು, ED ಆಗಿರ್ಬೋದು, ಈ ತನಿಖಾ ಸಂಸ್ಥೆಗಳು ವಿನಯ್ ಕುಲಕರ್ಣಿಯನ್ನು ಒಂದು ರೀತಿಯಲ್ಲಿ ನಿಂಬೆಹಣ್ಣಿನ ರೀತಿ ಹಿಂಡಿಬಿಟ್ಟಿದ್ದಾವೆ. ಎಷ್ಟು ಹಿಂಡೋದಕ್ಕೆ ಸಾಧ್ಯನೋ ಅಷ್ಟು ಹಿಂಡಿಬಿಟ್ಟಿದ್ದಾವೆ. ಈಗಾಗಲೇ CBI ತನಿಖೆಯಲ್ಲಿ ಸಾಕಷ್ಟು ಬೆಚ್ಚಿ ಬೀಳಿಸುವಂಥ ಅಂಶಗಳು ಕೂಡ ಹೊರಗಡೆ ಬಂದಿದ್ದಾವೆ ಮತ್ತು ಇದರಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಏನು ಅನ್ನೋದು ಕೂಡ ಸಾಬೀತಾಗಿದೆ. ಹೀಗಿರುವಂಥ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಇವತ್ತಿಗೆ ಒಂದು ರೀತಿಯಲ್ಲಿ ವಿಲನ್ ಕೂಡ ಹೌದು, ಮತ್ತೊಂದು ರೀತಿಯಲ್ಲಿ ಕೆಲವರ ಪಾಲಿಗೆ ಹೀರೋನು ಕೂಡ ಹೌದು. ಯಾಕೆ ಹೀರೋ, ಯಾಕೆ ವಿಲನ್ ಅನ್ನುವಂಥದ್ದು ಅವರವರ ಅಲ್ಲಿನ ಭಾವನೆ ಮತ್ತು ಭಕ್ತಿಗೆ ಸಂಬಂಧಪಟ್ಟಿದ್ದು. ಇನ್ನು ವಿನಯ್ ಕುಲಕರ್ಣಿ ಏನು ಸಾಮಾನ್ಯವಾದಂಥ ಮನುಷ್ಯ ಏನಲ್ಲ, ಆತ ಕೋಟಿಕುಳ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಆಸ್ತಿ ಪಾಸ್ತಿಯನ್ನು ಈತ ಸಂಪಾದನೆ ಮಾಡಿದ್ದ. 2023ರ ಚುನಾವಣೆಯಲ್ಲಿ 1837 ಓಟುಗಳಿಂದ ಗೆದ್ದು ಶಾಸಕರಾದಂಥ ವಿನಯ್ ಕುಲಕರ್ಣಿ ಈಗ ಒಂದು ರೀತಿಯಲ್ಲಿ ಶಿವಲೀಲಾ ಕುಲಕರ್ಣಿ, ತನ್ನ ಪತ್ನಿ ಶಿವಲೀಲಾ ಕುಲಕರ್ಣಿ ಮತ್ತು 3 ಮಕ್ಕಳನ್ನು ತೊರೆದು ಜೈಲಿನಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಇದೊಂದು ಹತ್ಯೆ ಕೇಸು.
ಈ ವಿನಯ್ ಕುಲಕರ್ಣಿಯ ಕುಟುಂಬದ ದುಡ್ಡಿನ ಕೋಟೆ ಒಳಗೆ ಸಿಕ್ಕಾಬಟ್ಟೆ ಆಸ್ತಿ ಪಾಸ್ತಿಗಳಿದ್ದಾವೆ. ವಿವಿಧ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಹಣವನ್ನು ಹೂಡಿಕೆ ಮಾಡಿಟ್ಟಿದ್ದಾರೆ. ಹೆಚ್ಚು ಕಡಿಮೆ 1 ಕೋಟಿಗೂ ಹೆಚ್ಚು ಇದೆ ಅನ್ನೋದು ಕೂಡ ಈಗ ಪ್ರಾಥಮಿಕವಾಗಿ ಸಿಗ್ತಿರುವಂಥ ಮಾಹಿತಿ. ವಿನಯ್ ಕುಲಕರ್ಣಿ ಕುಟುಂಬ ವಿವಿಧ ಬ್ಯಾಂಕ್ಗಳಲ್ಲಿ ವಿವಿಧ ಬ್ಯಾಂಕ್ನ ಅಕೌಂಟ್ಗಳಲ್ಲಿ ಕೋಟಿ ರೂಪಾಯಿಯನ್ನೇ ಸೇವಿಂಗ್ಸ್ ರೂಪದಲ್ಲಿ ಹೊಂದಿದೆ ಅನ್ನೋದು ಕೂಡ ಪ್ರಾಥಮಿಕ ಮಾಹಿತಿ. ವಿನಯ್ ಕುಲಕರ್ಣಿ ಕುಟುಂಬದ ಬಳಿ 2.25 kgಯಷ್ಟು ಚಿನ್ನದ ಆಭರಣ ಹಾಗೆಯೇ 18 kgಯಷ್ಟು ಬೆಳ್ಳಿಯ ವಸ್ತುಗಳು ಕೂಡ ಹೊಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದರೆ ಅಷ್ಟರ ಪ್ರಮಾಣದಲ್ಲಿ ಇವರು ಇಲ್ಲಿ ಆಸ್ತಿಪಾಸ್ತಿಯನ್ನು ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇವೆಲ್ಲದರ ಒಟ್ಟು ಮೌಲ್ಯ 1.25 ಕೋಟಿ ಅಂತೇಳ್ಬಿಟ್ಟು ಅಂದಾಜು ಮಾಡಬಹುದು. ಇದ್ರ ಜೊತೆಗೆ 3 ಕಾರು, 1 ಸ್ಕೂಟರ್, 65 ಲಕ್ಷ ಮೌಲ್ಯದ ಒಂದು ಕಾರನ್ನು ಕೂಡ ಹೊಂದಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಇನ್ನು ಕುಲಕರ್ಣಿ ಕುಟುಂಬದ ಬಳಿ ಫೋರ್ಡ್ ಎಂಡೋವರ್, ಟಾಟಾ ಸಫಾರಿ ಮತ್ತು ವೋಲ್ಕ್ಸ್ವ್ಯಾಗನ್ ಕಾರುಗಳಿದ್ದಾವೆ. ಜೊತೆಗೆ ಸುಜುಕಿ ಆಕ್ಸೆಸ್ ಕೂಡ ಇದೆ. ಇದೆಲ್ಲದರ ಒಟ್ಟು ಮೌಲ್ಯ 65 ಲಕ್ಷ ರೂಪಾಯಿ ಅಂತೇಳಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಡೈರಿ ಫಾರ್ಮ್ನಲ್ಲಿಯೂ ಕೂಡ ವಿನಯ್ ಕುಲಕರ್ಣಿಗೆ ಒಳ್ಳೆಯ ಹಣ ಬರ್ತದೆ. 50 ಲಕ್ಷ ಇದರ ವ್ಯಾಲ್ಯೂಷನನ್ನು ಕಟ್ಟಲಾಗಿದೆ. ಇನ್ನು ವಿನಯ್ ಡೈರಿ ಫಾರ್ಮ್ನಲ್ಲಿ 7 ಕೋಟಿ ಬಂಡವಾಳವನ್ನು ಹೂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಗೋಟ್ ಫಾರ್ಮ್ನಲ್ಲಿ ಅಥವಾ ಮೇಕೆ ಫಾರ್ಮ್ನಲ್ಲಿ 50 ಲಕ್ಷದ ಬಂಡವಾಳ ಹೂಡಿಕೆ ಇದೆ. ಬರೋಬ್ಬರಿ 70 ಎಕರೆ ಕೃಷಿ ಜಮೀನು ಕುಲಕರ್ಣಿ ಕುಟುಂಬದ ಈ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಇದ್ದಾವೆ ಅನ್ನುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಬೈಟುಗಳು ಎಲ್ಲವನ್ನು ಕೂಡ ಮಾಡಿ ಇಟ್ಕೊಂಡಿದ್ದಾರೆ. ಕೃಷಿಯೇತರ ಸೈಟುಗಳು ಕೂಡ ಸಾಕಷ್ಟು ಇದ್ದಾವೆ ಅನ್ನೋದು ಕೂಡ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ. ಒಟ್ಟು ಇದರ ಮೌಲ್ಯ 3.25 ಕೋಟಿ ಅಂತಲೂ ಕೂಡ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. 1 ಕೋಟಿಯ ವಾಣಿಜ್ಯ ಕಟ್ಟಡ ವಿನಯ್ ಅವರ ಮಾಲೀಕತ್ವದಲ್ಲಿ ಇದ್ದರೆ ಧಾರವಾಡದಲ್ಲಿ ಒಂದು ವಾಣಿಜ್ಯ ಕಟ್ಟಡ ಹೊಂದಿದ್ದಾರೆ. ಇವತ್ತಿನ ಮಾರುಕಟ್ಟೆ ಮೌಲ್ಯ ಬರ್ತಿ 1 ಕೋಟಿ ರೂಪಾಯಿ ಇದಕ್ಕೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ವಿವಿಧ ಕಡೆ ಮನೆಗಳನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ ಆ ಮನೆಯನ್ನು ಬಾಡಿಗೆಗೆ ಬಿಟ್ಟಿದ್ದಾರೆ. ಕೆಲವು ಮನೆಯಲ್ಲಿ ಇವರು ಕೂಡ ಆಗಾಗ ಹೋಗಿ ವಾಸವನ್ನು ಮಾಡ್ತಾರೆ. ಇನ್ನು ಈ ಎಲ್ಲ ಮನೆಗಳ ಮೌಲ್ಯವನ್ನು ನೋಡಿದ್ರೆ 2 ಕೋಟಿಗೂ ಹೆಚ್ಚು ಆಗ್ತದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಕುಟುಂಬದ ಬಳಿ ಇರುವಂತಹ ಆಸ್ತಿಪಾಸ್ತಿ ಎಲ್ಲವನ್ನೂ ಕೂಡ ಸೇರಿಸಿದ್ರೆ 19 ಕೋಟಿ ಆಗ್ತದೆ. ಇನ್ನು ಈ 19 ಕೋಟಿ ಆಸ್ತಿ ಹೊಂದಿರುವಂತಹ ಇವರ ಬಳಿ 2008ರಲ್ಲಿ ಇದ್ದಿದ್ದು ಬರೀ 1.25 ಕೋಟಿ ಆಸ್ತಿ. 2013ರಲ್ಲಿ ಅದು 8 ಕೋಟಿ ಆಯಿತು. ಅಂದರೆ ಇಲ್ಲಿ ನೋಡಿ, 1.25 ಕೋಟಿ ಇದ್ದಿದ್ದು 2013ರಲ್ಲಿ ಎಷ್ಟು ಸ್ಪ್ಯಾಮ್ನಲ್ಲಿ ಎಷ್ಟು ಬೇಗ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. 2008ರಲ್ಲಿ ಇದ್ದಿದ್ದು 1.25 ಕೋಟಿ, 2013ಕ್ಕೆ ಆಗೋದು 8 ಕೋಟಿ, 2018ರಲ್ಲಿ 18 ಕೋಟಿ, ಈಗ 19 ಕೋಟಿ ಅಥವಾ 20 ಕೋಟಿ ಇದು ಕೂಡ ದಾಟ ಆಗಿರಬಹುದು. ಇನ್ನು ಸಾಲ ಕೂಡ ಇದೆ. ಸಾಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದು ತೋರಿಸ್ಲಿಕ್ಕೋಸ್ಕರ ಮಾಡಿರುವಂತಹ ಸಾಲ ಅನ್ನೋದರಲ್ಲಿ ಡೌಟ್ ಏನಿಲ್ಲ. ವೆಹಿಕಲ್ ಲೋನು, ಗೋಲ್ಡ್ ಲೋನು, ಕೃಷಿ ಸಾಲ, ಹೀಗೆ ಒಂದಷ್ಟು ಲೋನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕುಲಕರ್ಣಿಯ ವಾರ್ಷಿಕ ಆದಾಯ 62.37 ಲಕ್ಷ ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತಿಂಗಳಿಗೆ 5.19 ಲಕ್ಷ, ಅಂದರೆ ದಿನಕ್ಕೆ 17,300 ರೂಪಾಯಿ. ಒಂದು ದಿನದ ಇನ್ಕಮ್ 17,300 ರೂಪಾಯಿ ಅಂತೇಳಿ ನಾವು ಲೆಕ್ಕಾಚಾರವನ್ನು ಹಾಕ್ಬೋದು. ಹೀಗಿರುವಂತಹ ಈ ವಿನಯ್ ಕುಲಕರ್ಣಿ ಇವಾಗ ಎಂತಹ ದುರಂತದ ಬದುಕು ನೋಡಿ. ಇಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲದೂ ಕೂಡ ಇದ್ದರೂ ಕೂಡ ಈಗ ತಿಂಗಳಿಗೆ 17,000 ದುಡಿಯೋದು ಬೇರೆ, ದಿನಕ್ಕೆ 17,000 ಇನ್ಕಮ್ಮು. ಯಾವುದಿದು? ಇದು ಲೀಗಲ್ ಹೇಳ್ತಿರೋದು. ಇಲ್ಲಿಗಲಾಗಿ ಇನ್ನೆಷ್ಟು ಇದೆಯೋ ಅದು ಲೆಕ್ಕಾಚಾರ ಇಲ್ಲ ಬಿಡಿ. ಹಾಗಿರುವಂಥ ಸಂದರ್ಭದಲ್ಲಿ ಈಗ ಈ ರೀತಿ ವಿನಯ್ ಕುಲಕರ್ಣಿ ಜೈಲಲ್ಲಿ ಹೋಗಿ ಕೂರುವಂಥ ದುಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಇದೆಂಥ ಹಣೆ ಬರ ಅಲ್ವಾ? ಇದೆಂಥ ಹಣೆ ಬರ ಅಲ್ವಾ? ಈ ರೀತಿಯೂ ಕೂಡ ಬದುಕು ಬಾಳಬೇಕನ್ನುವಂಥದ್ದು ಈಗ ಮೂಡ್ತಿರುವಂಥ ಪ್ರಶ್ನೆ. ವಾಟೆವರ್, ಒಂದಂತೂ ಸ್ಪಷ್ಟ ಸ್ನೇಹಿತರೆ, ನಮ್ಮಲ್ಲಿ ಯಾರೇ ಆದರೂ ಏನೇ ಆದರೂ ಎಷ್ಟು ದೊಡ್ಡವನಾದರೂ ಕೂಡ ಕಾನೂನು ಸೇಮ್, ಕಾನೂನಲ್ಲಿರುವಂಥ ಶಿಕ್ಷೆಗಳು ಸೇಮ್. ಅದರಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನಿಮಗೇನಿಸುತ್ತೆ ಸ್ನೇಹಿತರೆ ವಿನಯ್ ಕುಲಕರ್ಣಿಯ ಈ ಒಂದು ಪರಿಸ್ಥಿತಿಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.